ನಮಸ್ಕಾರ. ಈ ದಿನ ನಾನು ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ ಈ ವಿಷಯದ ಮೇಲೆ ಕೆಲವೊಂದು ಪ್ರಶ್ನೆಗಳು ಬರ್ತಾ ಇರುತ್ತೆ. ಹಾಗಾಗಿ ಕ್ರೈಸಲ್ಲಿ ಶಿಕ್ಷಕರ ಹುದ್ದೆಗೆ ಪರೀಕ್ಷೆಗಳನ್ನ ಬರಿತಾ ಇದ್ದೀರಿ, ಆಮೇಲೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಪರೀಕ್ಷೆಗಳನ್ನ ಬರಿತಾ ಇದ್ದೀರಿ, ಮತ್ತು ಬೇರೆ ಬೇರೆ ಥರ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಲ್ವ, ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಒಂದು ತುಂಬ ಒಳ್ಳೆಯ ವಿಷಯವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಭಾರತ ಸಂವಿಧಾನದಲ್ಲಿ ಅನುಸೂಚಿಗಳು ಅಂತೇಳಿ ಬರುತ್ತೆ. ಒಟ್ಟು ಅನುಸೂಚಿಗಳ ಸಂಖ್ಯೆ ಬಂದು 12. ಒಟ್ಟು ಅನುಸೂಚಿಗಳು ಎಷ್ಟಿದೆ? 12. ಇದರಲ್ಲಿ ಮೂಲತಃ ಎಷ್ಟು ಅನುಸೂಚಿಗಳು ಬರ್ತಾ ಇತ್ತು ಅಂತಂದರೆ 8 ಅನುಸೂಚಿಗಳು ಬರ್ತಾ ಇತ್ತು ಮೂಲತಃ. ಆಮೇಲೆ 9, 10, 11, 12 ಇವು 4 ಅನುಸೂಚಿಗಳನ್ನು ತಿದ್ದುಪಡಿ ಮುಖಾಂತರ, ಸಂವಿಧಾನಿಕ ತಿದ್ದುಪಡಿ ಮುಖಾಂತರ ಇವುಗಳನ್ನು ಸೇರಿಸಲಾಗಿದೆ. ಈಗ ಒಂದೊಂದಾಗೆ ನಾವು ಅನುಸೂಚಿಗಳನ್ನು ನೋಡ್ತಾ ಹೋದರೆ, ಮೊದಲನೇ ಅನುಸೂಚಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ. ಅಂದರೆ ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿದೆ ಮತ್ತು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದೆ ಅನ್ನೋದನ್ನು ಮಾಹಿತಿಯನ್ನು ಮೊದಲನೇ ಅನುಸೂಚಿ ನೋಡುತ್ತೆ. ಒಟ್ಟು ರಾಜ್ಯಗಳ ಸಂಖ್ಯೆ 28 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 8. ಆಮೇಲೆ ಎರಡನೇ ಅನುಸೂಚಿ ವೇತನ ಮತ್ತು ಭತ್ಯೆಗಳ ಬಗ್ಗೆ ಹೇಳುತ್ತೆ. ಸಾಂವಿಧಾನಿಕ ಸ್ಥಾನಮಾನಗಳನ್ನು ಹೊಂದಿರುವಂತಹ ಅವರ ವೇತನ ಮತ್ತು ಭತ್ಯೆಗಳ ಬಗ್ಗೆ ಹೇಳುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ರಾಷ್ಟ್ರಪತಿಗಳ ವೇತನ ಮತ್ತು ಭತ್ಯೆಗಳ ಬಗ್ಗೆ ತಿಳಿಸಲಾಗುತ್ತೆ, ಮತ್ತು ಎಲ್ಲ ರಾಜ್ಯಗಳ ಗವರ್ನರ್ ಬಗ್ಗೆ, ಮತ್ತು ಲೋಕಸಭಾ ಆಗಿರ್ಬೋದು, ರಾಜ್ಯಸಭಾ ಆಗಿರ್ಬೋದು, ಅವರ ಸಭಾಪತಿಗಳು ಮತ್ತು ಉಪಸಭಾಪತಿಗಳ ಬಗ್ಗೆ ಕೂಡ ಮಾಹಿತಿಯನ್ನು ಒದಗಿಸುತ್ತೆ. ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಬಗ್ಗೆ ಮತ್ತು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ವೇತನ ಮತ್ತು ಭತ್ಯೆ ಬಗ್ಗೆ, ಅದರ ಜೊತೆಗೇನೆ ಮಹಾಲೇಖ ಪರಿಶೋಧಕರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೆ. ಅಂದರೆ ಮಹಾಲೇಖ ಪರಿಶೋಧಕರ ವೇತನ ಮತ್ತು ಭತ್ಯೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ. ಮೂರನೇ ಅನುಸೂಚಿ ಪ್ರಮಾಣ ವಚನಗಳ ಬಗ್ಗೆ ಹೇಳುತ್ತೆ. ಅಂದರೆ ಸಾಂವಿಧಾನಿಕ ಸ್ಥಾನಮಾನಗಳನ್ನು ಹೊಂದಿರುವಂತಹ ವ್ಯಕ್ತಿಗಳ ಪ್ರಮಾಣ ವಚನದ ಬಗ್ಗೆ ಹೇಳುತ್ತೆ. ಇದರಲ್ಲಿ ಪ್ರೆಸಿಡೆಂಟ್ಗಳ ಬಗ್ಗೆ ಉಲ್ಲೇಖ ಇಲ್ಲ, ರಾಷ್ಟ್ರಪತಿಗಳ ಬಗ್ಗೆ ಮತ್ತು ಸ್ಪೀಕರ್ಗಳ ಬಗ್ಗೆ ಉಲ್ಲೇಖ ಇಲ್ಲ, ಗವರ್ನರ್ ಬಗ್ಗೆ ಉಲ್ಲೇಖಗಳಿಲ್ಲ. ಇವರನ್ನು ಹೊರತುಪಡಿಸಿ MLA ಆಗಿರ್ಬೋದು, MP ಗಳಾಗಿರ್ಬೋದು, CAG ಆಗಿರ್ಬೋದು, ಇವರೆಲ್ಲರ, ಆಮೇಲೆ ಮಿನಿಸ್ಟರ್ಸ್ಗಳಾಗಿರ್ಬೋದು, ಇವರೆಲ್ಲರ ಪ್ರಮಾಣ ವಚನಗಳ ಬಗ್ಗೆ ಮೂರನೇ ಅನುಸೂಚಿ ನಮಗೆ ಮಾಹಿತಿಯನ್ನು ಒದಗಿಸುತ್ತೆ. ನಾಲ್ಕನೇ ಅನುಸೂಚಿ ರಾಜ್ಯಸಭಾ ಸ್ಥಾನಗಳ ಹಂಚಿಕೆ ಬಗ್ಗೆ, ಯಾವ ರಾಜ್ಯಗಳಿಗೆ ಎಷ್ಟು ಸ್ಥಾನಗಳನ್ನು ಹಂಚಿಕೆ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನು ನಾಲ್ಕನೇ ಅನುಸೂಚಿ ತಿಳಿಸುತ್ತೆ. ಐದನೇ ಅನುಸೂಚಿ ಬಂದು ಅನುಸೂಚಿತ ಪ್ರದೇಶಗಳು ಮತ್ತು ಅನುಸೂಚಿತ ಬುಡಕಟ್ಟು ಪ್ರದೇಶಗಳ ಬಗ್ಗೆ ತಿಳಿಸುತ್ತೆ. ಆರನೇದು ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಬುಡಕಟ್ಟು ಪ್ರದೇಶಗಳ ಆಡಳಿತದ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ. ಏಳನೇ ಅನುಸೂಚಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಬಗ್ಗೆ ತಿಳಿಸುತ್ತೆ. ಕೇಂದ್ರ ಪಟ್ಟಿಯಲ್ಲಿ ಒಟ್ಟು 100 ವಿಷಯಗಳು ಬರುತ್ತೆ, ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳು ಬರುತ್ತೆ, ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳು ಬರುತ್ತೆ. ಈ ದಿನದ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಿಮಗೊಂದು ಪ್ರಶ್ನೆ: ಶಿಕ್ಷಣ ಇದು ಯಾವ ಪಟ್ಟಿಯಲ್ಲಿ ಬರುತ್ತೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಶಿಕ್ಷಣ ಯಾವ ಪಟ್ಟಿಯಲ್ಲಿ ಬರುತ್ತೆ ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸಬೇಕಾಗಿ ಕೋರಿಕೆ. ನೆಕ್ಸ್ಟು 8ನೇ ಅನುಸೂಚಿ ಸಂವಿಧಾನ ಮಾನ್ಯತೆ ಪಡೆದ 22 ಭಾಷೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ. 9ನೇ ಅನುಸೂಚಿ ಬಂದು ಭೂ ಸುಧಾರಣಾ ಕಾಯ್ದೆ, ಲ್ಯಾಂಡ್ ರಿಫಾರ್ಮ್ಸ್ ಅಂತ ಹೇಳಿ ಕರೀತಾರೆ. ಇದು ಮೊದಲನೇ ಸಂವಿಧಾನ ತಿದ್ದುಪಡಿಯಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ಅಳವಡಿಸಲಾಗುತ್ತೆ. ಯಾವಾಗ ಮೊದಲನೇ ತಿದ್ದುಪಡಿ ಆಯಿತು ಸಂವಿಧಾನಕ್ಕಂತಂದರೆ 1951ರಲ್ಲಿ ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿಯಾಗಿ ಅನುಸೂಚಿಯಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ಸೇರಿಸ್ತಾರೆ. 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ. ಇದು 52ನೇ ಸಂವಿಧಾನಿಕ ತಿದ್ದುಪಡಿಯಲ್ಲಿ ಇದನ್ನು ಸೇರಿಸಲಾಗುತ್ತೆ. ಈ ತಿದ್ದುಪಡಿ ಯಾವಾಗ ಆಯಿತು ಅಂತಂದರೆ 1985ರಲ್ಲಿ ಆಯಿತು. 11ನೇ ಅನುಸೂಚಿ
ಪಂಚಾಯಿತಿಗಳ ಅಧಿಕಾರ, ಒಟ್ಟು ಎಷ್ಟು ಅಧಿಕಾರಗಳ ಸಂಖ್ಯೆ ಇದೆ ಅಂದರೆ 29 ಅಧಿಕಾರಗಳಿದೆ. ಇದನ್ನು ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆಯಲ್ಲಿ 1962ರಲ್ಲಿ ಸೇರಿಸಲಾಗುತ್ತೆ. 12ನೇ ಅನುಸೂಚಿ ಬಂದು ನಗರ ಸಂಸ್ಥೆಗಳ ಅಧಿಕಾರ ಅಂದರೆ ಮುನ್ಸಿಪಾಲ್ಟಿಗಳು, ಅವುಗಳ ಅಧಿಕಾರ ಸಂಖ್ಯೆ 18. 74ನೇ ಸಂವಿಧಾನ ತಿದ್ದುಪಡಿಯಲ್ಲಿ 1992ರಲ್ಲಿ ನಗರ ಸಂಸ್ಥೆಗಳ ಅಧಿಕಾರದ ಬಗ್ಗೆ ಹೇಳ್ತಾರೆ, ಮುನ್ಸಿಪಾಲ್ಟಿ ಬಗ್ಗೆ. ಇನ್ನೊಂದ್ಸರಿ ರಿವಿಷನ್ ಮಾಡೋಣ. ಮೊದಲನೇ ಅನುಸೂಚಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ವೇತನ ಮತ್ತು ಭತ್ಯೆ, ಪ್ರಮಾಣ ವಚನ, ರಾಜ್ಯಸಭಾ ಸ್ಥಾನಗಳ ಹಂಚಿಕೆ, ಅನುಸೂಚಿತ ಪ್ರದೇಶಗಳು ಮತ್ತು ಅನುಸೂಚಿತ ಬುಡಕಟ್ಟು ಪ್ರದೇಶಗಳು, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಬುಡಕಟ್ಟು ಪ್ರದೇಶಗಳ ಆಡಳಿತ. 7 ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಸಂವಿಧಾನ ಮಾನ್ಯತೆ ಪಡೆದ 22 ಭಾಷೆಗಳು 8ನೇ ಅನುಸೂಚಿ. 9ನೇ ಅನುಸೂಚಿ ಭೂ ಸುಧಾರಣಾ ಕಾಯ್ದೆ. 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ. 11ನೇ ಅನುಸೂಚಿ ಪಂಚಾಯಿತಿಗಳ ಅಧಿಕಾರ ಮತ್ತು ಕಾರ್ಯ. 12ನೇ ಅನುಸೂಚಿ ನಗರ ಮತ್ತು ನಗರ ಸಂಸ್ಥೆಗಳ ಅಧಿಕಾರ. ಈ ದಿನದೊಂದು ಪ್ರಶ್ನೆ ನಿಮಗೆ, ಪ್ರೈವೇಟ್ ಸ್ಕೂಲ್ಗಳಲ್ಲಿ SC ST ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂಥ ವರ್ಗಗಳಿಗೆ ಮೀಸಲಾತಿ ಒದಗಿಸಿದ ಸಂವಿಧಾನಿಕ ತಿದ್ದುಪಡಿ ಯಾವುದು ಅಂತೇಳಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.